ಹೀಗೆ ಐಸ್ ಸ್ಕೇಟಿಂಗಿಗೆ ಹಾಕಿದ್ದೀವಿ ಅಂದೇಳಿ ಸ್ಕೇಟಿಂಗ್ ಕ್ಲಾಸ್ ಮುಗಿಸಿದ್ವಿ. ತಗೊಳ್ಳೋರು ಈಗ ತೆಗಿಬೇಕಂದ್ರೆ 25 cents. ಸುಬ್ಬಿ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ಸಂಡೇ ಮಾರ್ನಿಂಗು. ಯೂಶ್ವಲಿ ಸಂಡೇ ಮಾರ್ನಿಂಗ್ ಸ್ಲೋ ಇರುತ್ತೆ, ಆಮೇಲೆ ನಾವು ಬೇಗ ಏನು ಹೇಳಲ್ಲ. ಬಟ್ ಇವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇತ್ತಲ್ವಾ, ಅದಕ್ಕೆ ನಾವು ಇವತ್ತು 6 o'clock ಸ್ಟಾರ್ಟ್ ಅಂದರೆ ಇಲ್ಲಿ ಬೆಳಿಗ್ಗೆ 7-7:30 ಆಗಿರುತ್ತೆ. ಸೊ ಸಂಡೇ ಏನು 7 ಗಂಟೆಗೆಲ್ಲ ಹೇಳೋ ಸೀನ್ ಇಲ್ಲ. ಬಟ್ ಎದ್ದುಬಿಟ್ಟು ಬಿಗ್ ಬಾಸ್ ನೋಡೋಕ್ಕಂತ ಹೇಳಿ ಎದ್ದಿದ್ದು. ಸೊ ಎದ್ಕೊಂಡು ಈಗ ದೋಸೆ ಮಾಡಿ ದೋಸೆ ತಿನ್ಕೊಂಡು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನೋಡ್ತಾ ಇದ್ದೀವಿ. ಪ್ರತಿ ಶನಿವಾರ ಮತ್ತು ಭಾನುವಾರ ನಾನು ಇಡ್ಲಿ ಅಥವಾ ದೋಸೆ ಮಾಡ್ತೀನಿ, ಇಲ್ಲಾಂದರೆ ಯಾವುದಾದ್ರೂ ಇಂಡಿಯನ್ ಬ್ರೇಕ್ಫಾಸ್ಟ್ ಮಾಡ್ತೀನಿ. ನಮ್ಮ ಮಕ್ಕಳಿಗೆ ಇಡ್ಲಿ ದೋಸೆ ಅಂದರೆ ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ಇದ್ದಿದ್ರೆ ತಿನ್ನೋಕ್ಕೂ ರಗಳೆ ಮಾಡಲ್ಲ. ಆಮೇಲೆ ಹೊಟ್ಟೆನೂ ಆರಾಮಾಗಿ ತುಂಬಿರುತ್ತೆ. ಪದೇ ಪದೇ ಅದು ಕೊಡು ಇದು ಕೊಡು ಅಂತ ಕಿರಿಕಿರಿನೂ ಮಾಡಲ್ಲ. ಸೊ ಸಂಡೇ ಬ್ರೇಕ್ಫಾಸ್ಟು ನಮ್ಮದು ಈ ರೀತಿಯೇ ಇರುತ್ತೆ ಯೂಶ್ವಲಿ. ಆಮೇಲೆ ದೋಸೆಯಲ್ಲೇ ನಾನು ವೇರಿಯೇಷನ್ಸ್ ಮಾಡ್ತೀನಿ. ಬೇರೆ ಕಾಳುಗಳು ಹಾಕೋದು, ಇಲ್ಲಾರ ಕಿನೋವಾ ಹಾಕೋದು, ಈ ಥರ ಆದಷ್ಟು ಹೆಲ್ದಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಕ್ಕಳು ಇದ್ರ ಜೊತೆ ಜೇನುತುಪ್ಪ ಇದ್ದುಬಿಟ್ರೆ ಅವ್ರಿಗೆ ಸಾಕು. ಚಟ್ನಿ ಎಲ್ಲ ಖಾರ ಇಲ್ಲ ಅಂದರೆ ತಿಂತಾರೆ. ನಾವಂತೂ ಪಲ್ಯ ಇಲ್ಲಾದರೆ ಚಟ್ನಿ ಏನಾದರೂ ಅದ್ರ ಜೊತೆ ಮಾಡಿಕೊಂಡು ತಿಂತೀವಿ. ಅಂತೂ ಇಂತೂ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗೀತು. ನಾವು ಬಿಗ್ ಬಾಸ್ ನೋಡ್ತೀವಿ, ಏನಾದರೂ ಒಂದು ನೋಡೋಣ ಅಂತ ಇರುತ್ತಲ್ವ. ಸೊ ಅದಕ್ಕೆ ಇದನ್ನು ಕಂಪ್ಲೀಟಾಗಿ ಫಾಲೋ ಮಾಡ್ತೀವಿ, ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಹಾಗೆ ಫೇವ್ರೆಟ್ಸು ಇಲ್ಲಾದರೆ ಇವ್ರಿಷ್ಟ ಇಲ್ಲ ಅವ್ರಿಷ್ಟ ಇಲ್ಲ ಆ ಥರ ಏನೂ ಇಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ನೋಡ್ತೀವಿ. ಇವತ್ತೇ ನನಗೇನಾದರೂ ಬಿಸಿ ಬಿಸಿಯಾಗಿ ಸ್ವೀಟ್ ಥರ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು. ನಮ್ಮ ಮನೇಲಿ ಯಾರೂ ಸ್ವೀಟ್ ತಿನ್ನಲ್ಲ, ಮಕ್ಕಳು ತಿನ್ನಲ್ಲ, ನಾನು ತಿನ್ನಲ್ಲ, ನನಗೂ ಇಷ್ಟ ಇಲ್ಲ. ಆಮೇಲೆ ನಮ್ಮ ಮನೆಯವರು ತಿನ್ನಲ್ಲ. ಬಟ್ ಏನೋ ಯಾವಾಗಾದರೂ ಒಮ್ಮೆ ತಿನ್ಬೇಕನ್ಸತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಕ್ವಾಂಟಿಟಿ, ಯಾರೂ ತಿನ್ನಲ್ಲ ಅಂದರು, ಸೊ ನನ್ನ ಮಟ್ಟಿಗೆ ಅಷ್ಟೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟೇ ರವೆ ಹುರ್ಕೊಂಡೆ. ರವೆ ಚೆಂದಾಗಿ ತುಪ್ಪದಲ್ಲಿ ಹುರ್ಕೊಂಡು ಆಮೇಲೆ ಅದಕ್ಕೆ ಒಂದು 2 ಪಟ್ಟಷ್ಟು ನೀರು ಹಾಕಿ ರವೆನ ಅದರೊಳಗೆ ಬಿಸಿನೀರು ಹಾಕಿ ರವೆನ ಬೇಯಿಸ್ಕೊಂಡೆ. ಅಂದರೆ ನಾನು ಕ್ವಿಕ್ಕಾಗಿ ಮಾಡೋದಿತ್ತು, ಪ್ಲ್ಯಾನ್ ಏನೂ ಇರಲಿಲ್ಲ ಅಲ್ವಾ, ಸುಮ್ಮನೆ ಹಂಗೆ ಒಂದು ತಿನ್ನೋಕ್ಕೋಸ್ಕರ. ಬಟ್ ಹಿಂಗೆ ಮಾಡಿದರೆ ಯಾವಾಗೂ ಫೇಲ್ ಆಗಲ್ಲ ರೆಸಿಪಿ, ಇದು ಚೆನ್ನಾಗೇ ಬರುತ್ತೆ. ಆಮೇಲೆ ಬೇಗ ಮಾಡ್ಕೊಂಡು ಬಿಡ್ಬೋದು, ತಿನ್ಬೇಕು ಅನಿಸ್ತವಾಗ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋದು. ಆಮೇಲೆ ಎಷ್ಟು ರವೆ ತೊಗೊಂಡಿರ್ತೀವಲ್ಲ ಅದರದ್ದು ಮುಕ್ಕಾಲು ಭಾಗ, ಅರ್ಧ ತೊಗೊಂಡ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಆಗುತ್ತೆ, ಅದಕ್ಕಿಂತ ಸ್ವಲ್ಪ ಮೇಲೆ ಮುಕ್ಕಾಲು ತೊಗೊಂಡ್ರೂ ಭಾಳ ಸ್ವೀಟ್ ಆಗುತ್ತೆ. ಒಂದು ತೊಗೊಂಡ್ರೆ ತುಂಬ ಸ್ವೀಟ್ ಪೌಡರ್ಗೆ ಸರಿ ಹೋಗುತ್ತೆ. ನಾನು ಅಷ್ಟೆಲ್ಲ ತೊಗೊಳ್ಳಲ್ಲ, 1 ಕಪ್ಪಿಗೆ ನಾನು ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ತೀನಿ. ಅದು ಸಕ್ಕರೆ ಹಾಕಿದ ಮೇಲೆ ನೋಡಿ ಅದು ನೀರು ಬಿಟ್ಕೊಳ್ತು. ಆಮೇಲೆ ಒಂದು ಸ್ವಲ್ಪ ಕೇಸರಿ ಇತ್ತು ನನ್ನ ಹತ್ರ, ಕೇಸರಿ ಹಾಲಲ್ಲೆಲ್ಲ ನೆನೆಸ್ಲಿಲ್ಲ, ಸುಮ್ಮನೆ ಹಾಗೆ ಬಿಸಿನೀರಿಗೆ ಹಾಕ್ಕೊಂಡೆ. ಯಾಕಂದರೆ ಇದು ಯಾರೂ ತಿನ್ನಲ್ಲ ಅಂದಿದ್ರಲ್ಲ, ನನಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಇದಕ್ಕೆ ತಾಮ್ ಜಾಮ್ ಮಾಡಲಿಕ್ಕೆ ಹೋಗಲಿಲ್ಲ. ಏನೇನು ಸಿಕ್ತು ಎಲ್ಲ ಪಟ 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 ಏನು ಸಿಕ್ತು ಅದನ್ನು ಹಾಕ್ಕೊಳ್ತಾ ಹೋದೆ. ನೆಕ್ಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದೆ. ತುಪ್ಪ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕಂದ್ರೆ ಅದು ಸ್ವಲ್ಪ ಬಾಣಲೆಯಿಂದೆಲ್ಲ ಬಿಟ್ಕೊಳ್ಬೇಕು, ಅಂದರೆ ಇದೆಲ್ಲ ರವೆ ಎಲ್ಲ ಕೂಡ್ಕೊಳ್ಬೇಕು. ಅಂದರೆ ಅದು ಅಲ್ಲಿಗೆ ಕರೆಕ್ಟಾಗಿ ಪಾಕ ಎಲ್ಲ ರವೆದು ಕಣಕ್ಕೂ ಹತ್ತಿದೆ ಅಂತ ಗೊತ್ತಾಗತ್ತೆ. ಸೊ ಹಿಂಗೆ ನೋಡಿ ಬಾಣಲೆಯಿಂದ ಎಲ್ಲ ಸಪ್ರೇಟಾಗಿ. ಆಮೇಲೆ ಒಂದಿಷ್ಟು ಡ್ರೈ ನಟ್ಸು, ಬಾದಾಮಿ, ಗೋಡಂಬಿ ಇದೆಲ್ಲ ತೊಗೊಂಡು ಹಾಕಿದೆ. ಇದು ಸ್ವಲ್ಪ ವಿಡಿಯೋದಲ್ಲಿ ಪ್ಲೇಟಿಂಗ್ಗೋಸ್ಕರ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ, ಇಲ್ಲಾದರೆ ಹಾಗೆ ಹಾಕ್ಕೊಂಡು ತಿಂದ್ಬಿಡ್ತಿದ್ದೆ. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಹಿಂಗೆ ಮಾಡಿದವಾಗ ಯಾವಾಗೂ ಫೇಲ್ ಆಗಲ್ಲ. ಇದೇ ರೀತಿ ನಾನು ಸತ್ಯನಾರಾಯಣ ಪ್ರಸಾದನೂ ಮಾಡ್ತೀನಿ, ಬಟ್ ಆವಾಗ ನಾನು ನೀರು ಯೂಸ್ ಮಾಡಲ್ಲ, ಹಾಲು ಹಾಕಿಬಿಟ್ಟು ಬಾಳೆಹಣ್ಣು ಹಾಕ್ತೀನಿ. ಈಗ ನಮ್ಮದು ಕಿಚನ್ ಕ್ಲೋಸ್ ಮಾಡಿದೆ. ಈಗ ನೆಕ್ಸ್ಟು ಮಕ್ಕಳಿಗೆ ಸ್ಕೇಟಿಂಗ್ ಕ್ಲಾಸ್ ಇತ್ತು, ಅದಕ್ಕೆ ಹೋಗಬೇಕಿತ್ತು. ಆದರೆ ಫುಲ್ಲು ಸ್ನೋ ಆಗಿತ್ತು, ಗಾಡಿ ಮೇಲೂ ಎಲ್ಲ ಸ್ನೋ ಸ್ವಲ್ಪ ಬಿದ್ದಿತ್ತು. ನಮ್ಮ ಕಾರಿಂದ ಹೆಂಗಿದೆ ಅಂದರೆ ರಿಮೋಟ್ ಸ್ಟಾರ್ಟ್ ಇದೆ, ನಾವು ಹೊರಗಡೆ ಹೋಗಿನೇ ಕಾರ್ ಆನ್ ಮಾಡಬೇಕಂತ ಇಲ್ಲ. ಸೊ ಇಲ್ಲೇ ಇದ್ದು 2 ಸಲ ಬಟನ್ ಪ್ರೆಸ್ ಮಾಡಿದರೆ ಅಲ್ಲಿ ಕಾರು ಆನ್ ಆಗುತ್ತೆ. ಆಮೇಲೆ ಹೀಟ್ರೆಲ್ಲ ಕಾರಲ್ಲಿ ಆನ್ ಮಾಡೇ ಬಂದಿರ್ತೀವಿ.
ಆಮೇಲೆ ಒಂದು 10 ನಿಮಿಷದವರೆಗೂ ಅದು ರನ್ ಆಗಿ ಆಮೇಲೆ ಆಫ್ ಆಗುತ್ತೆ. ಸೊ ಅಲ್ಲಿ ಒಳಗೆ ಕಾರಲ್ಲಿ ಟೆಂಪ್ರೇಚರ್ ಮೇಂಟೈನ್ ಆಗಿರುತ್ತೆ. ಆಮೇಲೆ ಇದೆಲ್ಲ ಸ್ನೋ ಏನು ಗಟ್ಟಿಯಾಗಿರತ್ತಲ್ಲ ಅದೆಲ್ಲ ಮೆಲ್ಟ್ ಆಗುತ್ತೆ. ಸೊ ಬಾಗ್ಲ ತೆಗಿಯೋಕ್ಕೂ ಕಷ್ಟ ಆಗಲ್ಲ. ಅದು ಒಂದು ಬೆನಿಫಿಟ್ ಇದೆ. ರಿಮೋಟ್ ಸ್ಟಾರ್ಟ್ ಇದ್ದರೆ ವಿಂಟರಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಆಮೇಲೆ ಕಾರ್ ಒಳಗಡೆ ಹೋಗಿ ಕೂತ್ಕೊಂಡಾವಾಗೂ ಆರಾಮಾಗಿ ಬೆಚ್ಚಗಿರುತ್ತೆ. ಏನು ಹೀಗೆ ತುಂಬ ಚಳಿ ಏನು ಅನಿಸಲ್ಲ. ಸ್ನೋ ತುಂಬ ಆಗಿದೆ. ಸ್ಕೇಟಿಂಗ್ ಕ್ಲಾಸ್ ಹೋಗ್ತಾ ಇದ್ದೀವಿ. ಸ್ನೋ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇವ್ರದ್ದು ಐಸ್ ಸ್ಕೇಟಿಂಗ್, ಫಿಗರ್ ಸ್ಕೇಟಿಂಗ್ ಕ್ಲಾಸ್ ಇದೆ. ತಪ್ಸೋ ಹಂಗಿಲ್ಲ, ತಪ್ಸಿದ್ರೆ ಮತ್ತೆ ಪ್ರಾಕ್ಟೀಸ್ ಆಗಲ್ಲ. ನಮ್ಮ ಮೈರಾ ಚಿಕ್ಕೋಳಲ್ವಾ? ಇದೆ ಸ್ಕೇಟಿಂಗ್ ಸೆಂಟರು. ದೊಡ್ಡ ದೊಡ್ಡ ಮ್ಯಾಚ್ ಎಲ್ಲ ಆಗುತ್ತೆ. ಐಸ್ ಹಾಕಿದೆ. ರೋಡ್ ಹೆಂಗಿದೆ ನೋಡಿ. ನಾನು ಇಲ್ಲಿ ಇದಕ್ಕೆ ಬಂದಿದ್ದೀನಿ, ಮಕ್ಕಳಿಗೆ ಐಸ್ ಸ್ಕೇಟಿಂಗಿಗೆ ಹಾಕಿದ್ದೀವಿ ಅಂದೇಲ್ವ, ಅಲ್ಲಿ ಬಂದಿದ್ದೀನಿ. ಅವ್ರಿಗೆ ಪ್ರಾಕ್ಟೀಸಿಗೆ ಕರ್ಕೊಂಡು ಬರೋಕ್ಕೆ ಪ್ರಾಕ್ಟೀಸಿಗೆ ಬಂದಿದ್ದೀನಿ. ಈಗ ಟೈಮು 3:38 ಆಗಿದೆ. 3:30 to 4 o'clock, ಹಾಫ್ ಆನ್ ಅವರ್ ಇರುತ್ತೆ. ಈಗ ಕಲಿತಾ ಇದ್ದಾರೆ, ಬಟ್ ಬೆಟರ್ ಇಂಪ್ರೂವ್ ಆಗಿದ್ದಾರೆ. ಕ್ರಿಷಾ ಫಸ್ಟ್ ಡೇಯಿಂದ ಈಗ ಅವಳು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಬ್ಯಾಚಿಗೆ ಹಾಕಿದ್ರು ಅವಳಿಗೆ. ಮಹೈರಾ ಸುಮ್ಮನೆ ನಡೀತಾಳೆ, ಮಲಗ್ತಾಳೆ, ಅಷ್ಟೇ ಮಾಡ್ತಾಳೆ. ತೋರಿಸ್ತೀನಿ ನೋಡಿ. ಮಹೈರಾ ಬರೇ ಮಾತಾಡ್ತಾಳೆ. ಚಳಿ ಎಷ್ಟಿದೆ? -9, ಫೀಲ್ಸ್ ಲೈಕ್ -20. ಸ್ಕೇಟಿಂಗ್ ಕ್ಲಾಸ್ ಮುಗಿಸಿದ್ವಿ. ಈಗ ಮನೆಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಸಣ್ಣ ಪುಟ್ಟ ಗ್ರಾಸರೀಸ್ ತೊಗೊಳ್ಬೇಕು, ಹಣ್ಣು ತರಕಾರಿ. ಗೊತ್ತಾಗಿಲ್ಲ. ಅದಕ್ಕೆ ಈಗ ಹೊರಡ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಪಯಣ ಎಲ್ಲಿಗೆ. ಮಿಟನ್ಸ್ ತೆಗೆದೆ, ಕೈಯೆಲ್ಲ ಕೆಂಪಾಗಿದೆ. ಬಟ್ ಇದು ಗಾಡಿಗೆ ಸೀಟಿಗೂ ಹೀಟ್ರ್ ಇದೆ, ಆಮೇಲೆ ಇದು ಸ್ಟೇರಿಂಗ್ ವೀಲ್ಗೂ ಹೀಟ್ರ್ ಇದೆ. ಸೊ ಕೈ ಇಲ್ಲಿ ಬೆಚ್ಚಗಾಗುತ್ತೆ. ಡ್ರೈವ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಹೊರಡೋಣವೇ. Check everything, check the surroundings, and let's go. ಗುರುವಾರ ರಾತ್ರಿಯಿಂದ ಸ್ನೋ ಆಗ್ತಾ ಇದೆ, ನಿಲ್ತಾನೆ ಇಲ್ಲ. ಸ್ನೋ ಆಗ್ತಾ ಇದೆ. ರೋಡು ಕ್ಲಿಯರ್ ಮಾಡ್ತಾ ಇದ್ದಾರೆ, ಮತ್ತೆ ಸ್ನೋ ಆಗ್ತಾ ಇದೆ. ಸೊ ಈ ಊರಲ್ಲಿ ಹೇಳ್ತಾ ಇದ್ರು ಇದೇ ಸಲ ಇಷ್ಟು ಸ್ನೋ ಆಗಿದ್ದಂತೆ. ಸೊ ಇಲ್ಲಿ ರೈಲ್ವೆ ಕ್ರಾಸಿಂಗ್ ಬಂತು. ರೈಲ್ವೆ ಕ್ರಾಸಿಂಗ್ ಇದ್ದವಾಗ ಒಂದು ಸ್ವಲ್ಪ ಅಲ್ಲೇ ನಿಂತ್ಬಿಟ್ಟು ಆ ಕಡೆ ಈ ಕಡೆ ರೈಲ್ ಗಾಡಿ ಹೋಗ್ತಾ ಇದೆಯಾ ಇಲ್ಲ ಬರ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಇಲ್ಲೇ ಪಕ್ಕದಲ್ಲೇ ಸುನಿಲ್ದು ಆಫೀಸ್ ಇರೋದು. ಅಲ್ಲಿ ಗೂಡ್ಸ್ ಗಾಡಿ ಎಲ್ಲ ಓಡಾಡ್ತಾ ಇರುತ್ತೆ. ನಿಂತ್ಕೊಂಡು ಚೆಕ್ ಮಾಡಿ ಹೋಗಬೇಕು. ಸೊ ಈಗ ನೆಕ್ಸ್ಟು ನಾವು ಹೈವೇಗೆ ಕನೆಕ್ಟ್ ಆಗ್ತೀವಿ. ಸೊ ಅದೇ ಹೇಳ್ತಾ ಇದ್ದೆಲ್ಲ, ಸಿಕ್ಕಾಪಟ್ಟೆ ಸ್ನೋ ಆಗ್ತಾ ಇದೆ.
ನಾಳೆ ಮಂಡೇ ಮೈರಂದು ಸ್ಕೂಲ್ ಇದೆ. ಪ್ರಿಷನ್ ಸ್ಕೂಲು ಹಾಲಿಡೇ ಇದೆ. ಏನೋ ಗೌರ್ಮೆಂಟ್ ಹಾಲಿಡೇ ಇದೆ, ಬಟ್ ಮೈರನ್ ಸ್ಕೂಲ್ ಇದೆ. ಅದು ಬಿಟ್ಟು ಮತ್ತೆ ವೆದರ್ ರಿಪೋರ್ಟಲ್ಲಿ ಮಂಡೇನೂ ಸಿಕ್ಕಾಪಟ್ಟೆ ಗಾಳಿ ತೋರಿಸ್ತಾ ಇದೆ. ಆಮೇಲೆ ಟ್ಯೂಸ್ಡೇನೂ ವಿಂಡು ಸ್ಪೀಡು ಜಾಸ್ತಿ ಇದೆ. ಆಮೇಲೆ ಫೀಲ್ಸ್ ಲೈಕು -25 to -30 ಡಿಗ್ರೀಸ್ ತೋರಿಸ್ತಾ ಇದೆ. ಸೊ ಪ್ರಿಷನ್ ಸ್ಕೂಲು ವೆದರಲ್ಲಿ ಅವರು ರಜಾ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಟ್ಯೂಸ್ಡೇಗೂ. ಆಮೇಲೆ ಮೈರಾನ್ ಸ್ಕೂಲು ಟ್ಯೂಸ್ಡೇಗೆ ರಜಾ ಡಿಕ್ಲೇರ್ ಮಾಡಿದ್ದಾರೆ. ಯಾಕಂದರೆ ವಿಂಡು ಸಿಕ್ಕಾಪಟ್ಟೆ ಅದು ಭಾಳ ಇದೆ. ಮಕ್ಕಳಿಗೆ ಅಂದರೆ ಸೇಫು ಇರಲ್ಲ ಸ್ಕೂಲಿಗೆ ಕಳಿಸೋದು. ಸೊ ಈ ರೀತಿ ರೋಡ್ ಕಂಡೀಷನ್ಸ್ ಇದೆ. ಹೈವೇ ಎಲ್ಲ ಪರವಾಗಿಲ್ಲ, ಇಷ್ಟಾದರೂ ಇರುತ್ತೆ, ಗಾಡಿ ಮೂಮೆಂಟ್ ಇರುತ್ತಲ್ವ, ಸೊ ಕರಗಿಬಿಡತ್ತೆ. ಬಟ್ ಒಳಗೆ ನಮ್ಮನೆ ಹತ್ರ ಎಲ್ಲ ರೋಡೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಹೀಗೆ ಕ್ಲಿಯರ್ ಇರಲ್ಲ. ಓಕೆ, ಈಗ ನಾನು ಅದೇ ಮನೆಗೆ ಹೋದರೆ ತರಕಾರಿ ಎಲ್ಲ ತೊಗೊಂಡು ಹೋಗೋಣ ಅಂತ. ಇಲ್ಲಿಗೆ ಮತ್ತೆ ರಜೆ ಅಂದರೆ ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದು ಕಷ್ಟ. ಸೊ ಹೋಗ್ತಾನೆ ದಾರಿಯಲ್ಲಿ ಒಂದು ಸ್ವಲ್ಪ ಹಣ್ಣು ತರಕಾರಿ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ. ನಾನು ಯೂಶ್ವಲಿ ಸಂಡೇಸ್ ಬರಲ್ಲ, ಶನಿವಾರ ನಾನು ಒಬ್ಬಳೇ ಬಂದು ನನ್ನ ಮನೆಗೆ ಏನೇನು ಬೇಕು ತರಕಾರಿ ಹಣ್ಣು ಎಲ್ಲ ನಾನು ತೊಗೊಂಡು ಹೋಗಿರ್ತೀನಿ. ಬಟ್ ನಿನ್ನೆ ಬರಲಿಲ್ಲ ನಾನು, ಅದಕ್ಕೆ ಇವತ್ತು ತೊಗೊಂಡು ಹೋಗಿಬಿಡೋಣ ಮತ್ತೆ ಅಂತ ಅಂದ್ಕೊಳ್ತಾ ಇದ್ದೆ. ಮಕ್ಕಳು ಭಾಳ ದಿವಸ ಆಯಿತು ಎಲ್ಲೂ ಹೊರಗಡೆ ಹೋಗಲಿಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಒಂದು ಸ್ವಲ್ಪ ಅವರಿಗೆ ಮೈಂಡು ರಿಫ್ರೆಶ್ ಆಗುತ್ತಲ್ವ, ಒಂದು ಸ್ವಲ್ಪ ಚೇಂಜ್ ಅನಿಸತ್ತೆ ಅಂತ ಹೇಳಿಬಿಟ್ಟು ಈಗ ಫೈನಲಿ ಡಿಸೈಡ್ ಮಾಡಿದೆ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸ್ನೋ ಆಗಿದೆ. ಆಮೇಲೆ ಈ ಊರಲ್ಲಿ ಆಗೋದಿಲ್ಲ ಅಂತ ಇಷ್ಟು ಸ್ನೋ ಈ ಸಲನೇ ಆಗಿದೆ ಅಂತ. ಅದಂದ್ರೆ ನಾವು ಕೆನಡಾದಿಂದ ಬಂದ್ವಿ ಅಲ್ಲ, ನಾವು ಬರ್ತಾನೆ ಇಷ್ಟು ಸ್ನೋ ತೊಗೊಂಡು ಬಂದಿದೆ. ಯಾಕಂದರೆ ನಾವಿದ್ದಲ್ಲಿ ಇದಕ್ಕೂ ಜಾಸ್ತಿನೇ ಸ್ನೋ ಆಗ್ತಿತ್ತು. ಸ್ನೋ ನಮ್ಮನ್ನು ಬಿಡ್ತಾ ಇಲ್ಲ, ನಾವೆಲ್ಲ ಸ್ನೋ ಬರ್ತಾ ಇದೆ. ಸೊ ಗ್ರೀನ್ ಲೈಟ್, ಲೆಟ್ಸ್ ಗೋ, ಗ್ರೀನ್ ಗೋ. ಈ ಊರಲ್ಲಿ ಒಂದು 4-5 ಗ್ರೋಸರಿ ಸ್ಟೋರ್ಸ್ ಇದೆ. ಯಾವುದು ಜಾಸ್ತಿ ಸಾಮಾನು ನನಗೆ ಬೇಕಾಗಿರುತ್ತೆ, ಎಲ್ಲಿ ಭಾಳ ಎಲ್ಲನೂ ಸಿಗುತ್ತೆ ಅಲ್ಲಿ ಬಂದಿರ್ತೀನಿ. ಸೊ ನನಗೆ ಇವತ್ತು ಆಲ್ಮೋಸ್ಟ್ ಎಲ್ಲನೂ ಬೇಕಿತ್ತು, ಹಾಗಾಗಿ ನಾನು ಈ ಸ್ಟೋರಿಗೆ ಬಂದೆ. 1-2 ಐಟಮ್ ಬೇಕಿದ್ರೆ ನಾನು ಬೇರೆ ವಾಲ್ಮಾರ್ಟ್ ಆಗಲಿ ಇಲ್ಲಾಂದರೆ ಎಲ್ಮಾರ್ ಕೌಂಟರ್ ಮಾರ್ಕೆಟ್ ಆ ಥರ ಹೋಗ್ತೀನಿ. ಇಲ್ಲಿ ತುಂಬ ಫ್ರೆಶ್ ಇರುತ್ತೆ, ಆಮೇಲೆ ಫಾಸ್ಟ್ ಮೂವಿಂಗ್ ಇರುತ್ತೆ, ಸ್ಟಾಕ್ ಇರಲ್ಲ, ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ. Want blackberries? Yeah. Want strawberries? Looks fresh. Looks fresh. Yeah. Okay, guys, now we're gonna get these strawberries. Yeah. Yeah, this is raspberries. ತಗೋ. Spinach, broccoli, carrots. We don't need that carrots, honey. We want big carrots. Today I'm the mommy. Mommy, can we please get these? We want big carrots. No one will eat those small carrots. You don't have big carrots anywhere? Mommy, can we get these? No. ಸೊ ಇದೆಲ್ಲ ಗ್ರೋಸರೀಸ್ ಇಷ್ಟು ತೊಗೊಂಡಿದ್ದು. ತುಂಬ ಚಳಿ ಇದೆ. -20 ಫೀಲ್ಸ್ ಲೈಕ್ ಇದೆ. ಕೈಯೆಲ್ಲ ಫ್ರೀಸ್ ಐತೆ. ನಿನ್ನೆ ಬರಬೇಕಿತ್ತು, ನಿನ್ನೆ ಬರಲಿಲ್ಲ, ಅಂದರೆ ಇವತ್ತು ಬರಲ್ಲ. ಇದು ಕಾರ್ಟ್ ಇಟ್ಬಿಟ್ಟು ಇದು ಕಾರ್ಟಿಗೆ ಕಾಯಿನ್ ಹಾಕಿ ತೆಗೆಯೋದಿರುತ್ತೆ. ಸೊ ನೀವು ತೋರಿಸ್ತೀನಿ, 25 cents ಹಾಕಿ ಕಾರ್ಟನ್ನು ಅನ್ಲಾಕ್ ಮಾಡಿ. ಸೊ ನೆಕ್ಸ್ಟ್ ತೊಗೊಳ್ಳೋರು ಇದು ತೆಗಿಬೇಕಂದ್ರೆ 25 cents ಹಿಂಗೆ ಹಾಕಿಬಿಟ್ಟು
ಆಮೇಲೆ ಹಿಂಗೆ ಪ್ರೆಸ್ ಮಾಡಿದರೆ ಇದು ಲಾಕ್ ಓಪನ್ ಆಗುತ್ತೆ. ಅಂದರೆ ಕಾರ್ಟ್ ಅಲ್ಲಲ್ಲಿ ಬಿಟ್ಟು ಹೋಗ್ತಾರಲ್ಲ, ಸೊ ಒಂದೊಂದು ಸ್ಟೋರಲ್ಲಿ ಈ ರೀತಿ ಇರುತ್ತೆ. ತರಕಾರಿ ಎಲ್ಲ ತೊಗೊಂಡ್ಬಿಟ್ಟು ನಾವು ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟರೊಳಗೇ 6 ಗಂಟೆ ಆಗಿತ್ತು. ಆಮೇಲೆ ಹೋದ ತಕ್ಷಣವೇ ನಾನು ತರಕಾರಿ ಎಲ್ಲ ತೆಗೆದಿಟ್ಬಿಡ್ತೀನಿ. ಬಟ್ ಪ್ರಿಷಾ ಅಂದ್ಲು ಇವತ್ತು ಅವಳು ಹೆಲ್ಪ್ ಮಾಡ್ತಾಳೆ ಅಂತ. ಸೊ ಎಲ್ಲನೂ ಅವಳೇ ತೆಗೆದು ಯಾವ್ಯಾವ ಜಾಗಕ್ಕೆಲ್ಲ ಹಾಕಬೇಕಿತ್ತು ಫ್ರೀಝರಲ್ಲಿ, ಫ್ರಿಜ್ಜಲ್ಲಿ ಎಲ್ಲ ಅವಳು ಹಾಕಿದ್ಲು. ಆಮೇಲೆ ನಾನು ಅಡುಗೆದು ಊಟದ್ದೆಲ್ಲ ತಯಾರಿ ಮಾಡಿಕೊಂಡೆ. ಸೊ ನಾವು ಸಂಡೇದು ಊಟ ಎಲ್ಲ ಮುಗಿಸಿ ಆಮೇಲೆ ನಾನೆಲ್ಲ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೆ. ಆಮೇಲೆ ಲಾಸ್ಟ್ ಫೈನಲ್ ಕ್ಲೀನಿಂಗಿಗೆ ನಮ್ಮ ರೋಬೋ ವ್ಯಾಕ್ಯೂಮು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ. ನಾನು ಕಾರ್ಪೆಟಲ್ಲಿ ಅಷ್ಟೇ ಯೂಸ್ ಮಾಡ್ತೀನಿ, ಅದು ಮಕ್ಕಳಿಗೆ ಅದ್ರ ಜೊತೆ ಆಟ ಆಡ್ತಾಯಿದ್ರು. ಸೊ ಸಂಡೇ ಎಂಡ್ ಮಾಡೋಕ್ಕೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಡಿಶ್ ವಾಷರಿಗೆ ಹಾಕಿದೆ. ಅಂದರೆ ರಿನ್ಸ್ ಮಾಡಿ ಹಾಕ್ತೀನಿ ನಾನು. ಒಂದು ಲೋಡ್ ಆಗಿರುತ್ತೆ ಡಿಶ್ ವಾಷರ್ಗೆ. ಸೊ ಎಲ್ಲ ಇದರಲ್ಲಿ ಕ್ಲೀನಾಗಿ ರಿನ್ಸ್ ಮಾಡಿ ಹಾಕಿಬಿಟ್ರೆ ಪಾತ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಸೊ ಆದರೆ ಪಾತ್ರೆ ಮಾತ್ರ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಲ್ಲಿ, ಮತ್ತು ಸ್ಟೀಮ್ ಆಗಿ ಬರುತ್ತೆ. ಬಟ್ ಏನಂದರೆ ಅದನ್ನು ಕರೆಕ್ಟಾಗಿ ಯಾವ್ಯಾವ ಪ್ಲೇಸಿಗೆ ಹಾಕಬೇಕಲ್ಲ, ಅದು ಕರೆಕ್ಟಾಗಿ ಹಾಕಬೇಕು. ಒಂದ್ರ ಮೇಲೆ ಒಂದೇ ಹಿಂಗೆ ಹಾಕಿಬಿಟ್ರೆ ಅದು ಕ್ಲೀನ್ ಆಗಲ್ಲ. ನೀಟಾಗಿ ಅದು ಎಲ್ಲೆಲ್ಲಿ ಸ್ಲಾಟ್ ಇರುತ್ತೆ ಅದು ಕರೆಕ್ಟಾಗಿ ಅದಕ್ಕೆ ಓವರ್ಲ್ಯಾಪ್ ಆಗಿರಬಾರ್ದು. ಅಂದರೆ ಅದಕ್ಕೂ ಪಾತ್ರೆ ತೊಳ್ಕೊಳ್ಳೋಕ್ಕೆ ಜೆಟ್ ಸ್ಪ್ರೇಯಿಂದ ಎಲ್ಲ ಕಡೆ ನೀರು ಸ್ಪ್ರಿಂಕಲ್ ಆಗಬೇಕಲ್ವ. ಸೊ ಆ ರೀತಿ ಸ್ಪೇಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಕ್ಲೀನಾಗಿ ಹೊರಗೆ ಬಂದ ತಕ್ಷಣ ಅದು ಪಾತ್ರೆ ಮುಟ್ಟಿದ್ರೆ ಫುಲ್ ಬಿಸಿಯಾಗಿರುತ್ತೆ. ಅಂದರೆ ಫುಲ್ ಕ್ಲೀನು ಸ್ಯಾನಿಟೈಸ್ ಆಗಿ ಬಂದರಂಗಿರುತ್ತೆ. ಅದಕ್ಕೆ ನಾನು ಡಿಶ್ ವಾಷರೇ ಪ್ರಿಫರ್ ಮಾಡ್ತೀನಿ. ಕೈಯಲ್ಲೂ ತೊಳ್ಕೊಳ್ತೀನಿ, ಯಾಕಂದರೆ ಎಲ್ಲ ಪಾತ್ರೆ ನಮ್ದು ಇದಕ್ಕೂ ಜಾಸ್ತಿ ಪಾತ್ರೆ ಇರುತ್ತಲ್ವ, ಎಲ್ಲನೂ ಹೋಗಲ್ಲ ಡಿಶ್ ವಾಷರಲ್ಲಿ. ಬಟ್ ಸಣ್ಣ ಪುಟ್ಟದೆಲ್ಲ ಇದ್ರೊಳಗೆ ತೊಳ್ಕೊಂಡು ದೊಡ್ಡದೆಲ್ಲ ತೊಳ್ಕೊಂಡು ಕೈಯಲ್ಲಿ ಹಾಕ್ತೇನೆ. ಆಮೇಲೆ ಡಿಶ್ ವಾಷರು ಪಾತ್ರೆ ತೊಳೆಯೋದು ಸ್ಕ್ರಬ್ಬರನ್ನು ನಾನು ಅದರೊಳಗೆ ಹಾಕಿ ತೊಳಿತೀನಿ ಡೈಲಿ. ಸೊ ಇಲ್ಲಿಗೆ ನಮ್ಮದು ಸಂಡೇ ಮುಗೀತು. ಮತ್ತು ಈಗೆಲ್ಲ ನಾಳೆ ಸ್ಕೂಲು ಆಫೀಸು ಎಲ್ಲ ಯಥಾ ಪ್ರಕಾರ ಸ್ಟಾರ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರ್ರಿ. ಟೇಕ್ ಕೇರ್, ಬಾಯ್.